ಅದೃಷ್ಟ ತುಂಬ ಚೆನ್ನಾಗಿದೆ. ಕಿಚನಲ್ಲಿ ಯಾರೂ ಇಲ್ಲ. ಮಿಕ್ಸ್ ಮಾಡು. ಇದನ್ನು ಭೂಮಿಕಂಗೆ ಕೊಟ್ಟರೆ ತನ್ನ ಸಾವನ್ನು ತಾನೇ ಸೇವನೆ ಮಾಡುವಳು. ಮಿಕ್ಸ್ ಮಾಡು ಹಾಕು. ಅತ್ತೆ ಹಾಂ ಭೂಮಿಕಾ, ಏನ್ ಮಾಡ್ತಿದ್ದೀರಾ? ಅದು ಕೆಲಸದವಳು ನಿನಗೆ ಹೆಲ್ತ್ ಡ್ರಿಂಕ್ ರೆಡಿ ಮಾಡಿಬಿಟ್ಟು ಇಲ್ಲೇ ಇಟ್ಬಿಟ್ಟು ಹೋಗ್ಬಿಟ್ಟಿದ್ದಾಳೆ ನೋಡು. ಅದಕ್ಕೆ ನಾನೇ ತೊಗೊಂಡು ಬರೋಣ ಅಂತಿದ್ದೆ, ಅಷ್ಟರಲ್ಲಿ ನೀನೇ ಬಂದೆ. ಅದಕ್ಕೆ ತಾನೇ ಗಾದೆ ಮಾತಿರೋದು, ಹಾಳು ಮಾಡಿದ್ದು ಹಾಳು ಅಂತ. ನಮ್ಮವರಿಗೆ ನಾವೇ ಏನಾದರೂ ಕೈಯಾರೆ ಮಾಡಿ ಕೊಡಬೇಕು ಅಲ್ವಾ? ಹೌದಣ್ಣ, ಕೆಲಸದವರು ಕೆಲಸ ಅಂತ ಮಾಡ್ತಾರೆ, ಆದರೆ ನಮ್ಮವ್ರಿಗೋಸ್ಕರ ನಾವು ಮಾಡಬೇಕಾದ್ರೆ ಪ್ರೀತಿ ಕಾಳಜಿಯಿಂದ ಮಾಡ್ತೀವಿ. ಈಗ ಬಂದ್ಲು ಅಲ್ಲ, ಹೆಲ್ತ್ ಡ್ರಿಂಕ್ ರೆಡಿ ಮಾಡಿಬಿಟ್ಟು ತಗೊಂಡೋಗಿ ಕೊಡಬೇಕು ತಾನೆ. ಇಲ್ಲೇ ಬಿಟ್ಬಿಟ್ಟು ಎಲ್ಲ ಹೋಗಿದ್ದೆ ನೀನು? ಕ್ಷಮಿಸಿ ಮೇಡಮ್, ಮನೆಯಿಂದ ಫೋನ್ ಬಂದಿತ್ತು. ಯಾವಾಗಲೂ ಫೋನಲ್ಲೇ ಇರ್ತೀಯ, ಕೆಲಸ ಮಾತ್ರ ಮಾಡಬೇಡ. ಅಲ್ಲ, ನಿಮಗೆ ಸಂಬಳ ಕೊಟ್ಟು ನಾವೇ ಕೆಲಸ ಮಾಡಬೇಕಾ? ಸಾರಿ ಮೇಡಮ್, ಇನ್ನೊಂದ್ಸತ ಈ ಥರ ಮಾಡಲ್ಲ. ಮತ್ತೆ ಇದನ್ನ ರಿಪೀಟ್ ಮಾಡಿದ್ರೆ ಕೆಲಸದಿಂದ ತೆಗ್ದಾಕ್ತೀನಿ ನೋಡು. ಅತ್ತೆ ಹೋಗ್ಲಿ ಬಿಡಿ ಅತ್ತೆ, ಪರವಾಗಿಲ್ಲ, ಏನೋ ಇಂಪಾರ್ಟೆಂಟ್ ಇರುತ್ತೆ. ನೆಕ್ಸ್ಟ್ ಟೈಮ್ ಈ ರೀತಿ ಮಾಡಬೇಡಿ. ಆಯಿತು ಮೇಡಮ್. ನೀನು ಇವ್ರಿಗೆ ಸದ್ರ ಕೊಟ್ಟಿದ್ದಕ್ಕೆಮ್ಮ ಇವರೆಲ್ಲ ಈ ರೀತಿ ಹೆಚ್ಕೊಂಡಿರೋದು. ನಮ್ಮ ಭೂಮಿಕಾ, ನಿಮ್ಮ ಅತ್ತೆ ಉಸ್ತುವಾರಿಲಿ ಎಲ್ಲವೂ ನೀಟಾಗಿತ್ತು, ಎಲ್ಲರೂ ಹದ್ದು ಬಸ್ತಲಿದ್ರು. ಯಾಕಂದ್ರೆ ಶಿಕ್ಷೆ ಭಯ, ನಿಮ್ಮ ಅತ್ತೆ ಎಲ್ಲರ ನಟ್ಟು ಬೋಲ್ಟ್ ಟೈಟ್ ಮಾಡಿದ್ಲು. ಅಲ್ಲ, ನೀನು ಲೂಸ್ ಬಿಡ್ತೀಯ ಅಂತಲ್ಲ, ನೀನು ಸ್ವಲ್ಪ ಒಳ್ಳೆಯವಳಲ್ವಾ, ಅದ್ರ ಅಡ್ವಾಂಟೇಜ್ ತಗೋತಾರೆ. ಅಷ್ಟು ಸಾಫ್ಟಾಗಿರಬಾರ್ದು ಭೂಮಿಕಾ, ಸ್ವಲ್ಪ ಟಫ್ ಆಗಿ ಇರಬೇಕು. ಹಾ ಭೂಮಿಕಾ, ಅಣ್ಣ ಹೇಳೋದು ಸರಿ. ಮನೆ ನಡ್ಸ್ಕೊಂಡು ಹೋಗ್ಬೇಕಾದ್ರೆ ಒಂದು ಸ್ವಲ್ಪ ರಫ್ ಆ್ಯಂಡ್ ಟಫ್ ಆಗಿ ಇರಬೇಕು. ತಗೋ ಕುಡಿ. ಅತ್ತೆ ಒಂದು ನಿಮಿಷ, ಮನೆಗೆ ಯಾರೋ ಬಂದಿದ್ದಾರೆ, ಅವರು ಕಾಫಿ ಮಾಡಿಕೊಟ್ಟು ಆಮೇಲೆ ಕುಡಿತೀನಿ. ಅಯ್ಯೋ, ನೀನು ಯಾಕೆ ಮಾಡ್ತೀಯ? ಹೋಗು, ಒಂದು ಲೋಟ ಕಾಫಿ ಮಾಡು. ತಗೋ, ಬಿಸಿ ಬಿಸಿಯಾಗಿ ಕುಡಿಬೇಕು, ಇಲ್ದಿದ್ರೆ ಹೆಲ್ತ್ ಡ್ರಿಂಕ್ ಮತ್ತೆ ಬಿಸಿ ಮಾಡೋಕೆ ಆಗಲ್ಲಮ್ಮ. ಹೌದು ಭೂಮಿಕಾ, ಬಿಸಿ ಆರೋದಕ್ಕಿಂತ ಮುಂಚೆನೆ ಕುಡಿಬೇಕು. ಬಿಸಿ ಬಿಸಿ ಕುಡಿದ್ರೆ ನಾಲ್ಗೆಗೆ ರುಚಿ, ದೇಹಕ್ಕೂ ಹಿತ. ತಗೋಮ್ಮ. ಥ್ಯಾಂಕ್ ಯು ಅತ್ತೆ. ಅಕ್ಕಾರೆ, ನಿಮ್ಮ ಮನೆಯಿಂದ ಅಮ್ಮವರು ತರವರಿ ತಿಂಡಿ ಎಲ್ಲ ಮಾಡಿ ಕಳ್ಸಿದ್ದಾರೆ. ನಿಜವಾಗ್ಲೂ? ಕೂತ್ಕೊಳ್ಳಿ ಪ್ಲೀಸ್. ವಾವ್ ಮೇಡಮ್, ಇಂಥ ಮನೆಗೆ ಬಂದು ಕಾಫಿ ಕುಡಿಯೋಕ್ಕೂ ಪುಣ್ಯ ಮಾಡಿರ್ಬೇಕು ಮೇಡಮ್. ಕಾಫಿ ಅದ್ಭುತವಾಗಿದೆ, ನಮ್ಮನೇಲೂ ಮಾಡ್ತಾರೆ. ಒಳ್ಳೆ ಕತ್ತೆ ಉಚ್ಚೆ ಕೊಡ್ದಂಗಿರುತ್ತೆ ಮೇಡಮ್. ಸಾರಿ ಮೇಡಮ್, ನನ್ನ ಮಾತು ಸ್ವಲ್ಪ ಘಾಟ್ ಆಯ್ತು ಅನ್ಸುತ್ತೆ. ಬಾಯಿಗೆ ಬಂದ್ಬಿಡ್ತು, ಹಾಗೆ ಹೇಳ್ಬಿಟ್ಟೆ. ನಮ್ಮಮ್ಮ ಯಾವಾಗಲೂ ಬೈತಿರ್ತಾಳೆ, ಯೋಚನೆ ಮಾಡಿ ಮಾತಾಡು ಅಂತ. ಆದ್ರೆ ನಾನು ಉಲ್ಟಾ ಮೇಡಮ್, ಮಾತಾಡಿ ಆಮೇಲೆ ಯೋಚನೆ ಮಾಡ್ತೀನಿ. ಅದೇ ನನ್ನ ಸಮಸ್ಯೆ. ನೀವು ಚೆನ್ನಾಗಿ ಮಾತಾಡ್ತೀರಾ, ಮಧ್ಯ ಒಂದೊಂದು ಅರ್ಥ ಇರೋ ತರ ಮಾತಾಡ್ತೀರಾ. ಇದೇನು ಮೇಡಮ್, ನೀವು ಬೈದಂಗೆ ಮಾಡಿ ಹೊಗಳ್ತಿದ್ದೀರಾ ಇಲ್ಲ ಹೊಗಳ್ದಂಗೆ ಮಾಡಿ ಬೈತಿದ್ದೀರಾ? ಮಧ್ಯದಲ್ಲಿ ಮಾತ್ರ ಒಂದು ಅರ್ಥ ಇರುತ್ತೆ ಅಂದ್ರೆ ಏನ್ ಅರ್ಥ ಮೇಡಮ್? ಅಂದ್ರೆ ಬಾಕಿ ಮುಕ್ಕಾಲೆಲ್ಲ ಯೂಸ್ಲೆಸ್ ಅಂತನಾ? ಇಲ್ಲ, ನಾನು ಆ ಅರ್ಥದಲ್ಲಿ ಮಾತಾಡಿಲ್ಲ. ಹಂಗಿದ್ರೆ ಸರಿ ಮೇಡಮ್. ಅಕ್ಕಾರೆ, ಇವ್ರು ನಂತರನೇ ಮಾತಾಡ್ತಾರೆ ಅಲ್ವಾ, ಮನ್ಸಲ್ಲಿರೋದನ್ನ ಹೇಳ್ಬಿಡ್ತಾರೆ. ಓ, ನೀವು ನಂತರನೇನಾ? ನಂತರದವ್ರು ಒಬ್ರು ಇದ್ದಾರೆ ಅಂತ ಕೇಳಿ ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು. ಮೇಡಮ್, ನಾನು ನಿಮ್ಮ ಜೊತೆ ಸ್ವಲ್ಪ ಮಾತಾಡಬೇಕಾಗಿತ್ತು. ಹೇಳಿ. ಇಲ್ಬೇಡ, ಸ್ವಲ್ಪ ಹೊರಗಡೆ ಹೋಗೋಣವಾ? ಸರಿ, ಬನ್ನಿ. ದೊಡ್ಡ ಕಂಪ್ನಿಲಿ ನನ್ಗೊಂದು ಚಿಕ್ಕ ಕೆಲಸ ಕೊಡಿಸ್ಬಿಡಿ ಮೇಡಮ್, ಅಷ್ಟೇ ಸಾಕು. ಏನು ಓದ್ಕೊಂಡಿದ್ದೀರಾ? ಮೇಡಮ್, ಏನ್ ಓದ್ಕೊಂಡಿದೀವಿ ಏನ್ ಮಾಡ್ಕೊಂಡಿದೀವಿ ಅನ್ನೋದಕ್ಕಿಂತ ಹಣೆ ಬರಹದಲ್ಲಿ ಏನ್ ಬರ್ಕೊಂಡಿದೆ ಅನ್ನೋದು ಮುಖ್ಯ ಮೇಡಮ್. ಮೇಡಮ್, ನಮ್ ಕೈ ಬರಹ ನೆಟ್ಗಿಲ್ಲ ಅಂದ್ರೂ ಪರವಾಗಿಲ್ಲ, ಹಣೆ ಬರಹ ನೆಟ್ಗಿರ್ಬೇಕು ಮೇಡಮ್.
ನಂದೊಂದು ದೊಡ್ಡ ಕತೆ ಮೇಡಮ್. ಹೇಳ್ತಾ ಹೋದ್ರೆ ಪಾರ್ಟ್ 1 ಪಾರ್ಟ್ 2 ಅಂತ 100 ಮೂವೀಸ್ ಮಾಡ್ಬೋದು. ನನ್ನ ಕತೆ ಒಂಥರ ಮಹಾಭಾರತದ ಕತೆ ಇದ್ದಂಗೆ ಮೇಡಮ್. ಎಲ್ಲೋ ಶುರುವಾಗಿ ಎಲ್ಲೋ ಹೋಗುತ್ತೆ. ಹೇಳ್ತಾ ಹೋದ್ರೆ ಮುಗಿಯೋದೇ ಇಲ್ಲ, ಅಷ್ಟಿದೆ ಮೇಡಮ್ ಹೇಳಕ್ಕೆ. ಅದು ನಾನು ಕೇಳಿದ್ದು ನೀವೇನು ಓದ್ಕೊಂಡಿದ್ದೀರಾ ಅಂತ. ಹೌದಲ್ವ ಮೇಡಮ್, ನಾನು ಮಹಾಭಾರತದವರೆಗೂ ಹೊರಟೋಗ್ಬಿಟ್ಟೆ ಮೇಡಮ್. ನಾನು M.Tech ಮಾಡ್ಕೊಂಡಿದ್ದೀನಿ ಮೇಡಮ್. ಎಂಟ್ರೆನ್ಸ್ ಎಕ್ಸಾಮಲ್ಲಿ 610 ರ್ಯಾಂಕು ಮೇಡಮ್. ಕಡಿಮೆ ಅಲ್ಲ ಆಸಾಮಿ, ಕಡ್ದು ಗುಡ್ಡೆ ಹಾಕಿರೋದು ಬೇಜಾನೈತೆ ಮೇಡಮ್. M.Tech ಮಾಡ್ಕೊಂಡು ನೀವು ಕ್ಯಾಬ್ ಓಡಿಸ್ತಿದ್ದೀರಾ? ಏನ್ ಮಾಡೋದು ಮೇಡಮ್, ಕೆಲಸ ಮಾಡ್ತಿದ್ ಕಂಪ್ನಿ ಕಾಲೇಜ್ ಕೂತು ಅಂದ್ರೆ ಹೊಗೆ ಹಾಕ್ಸ್ಕೊತು ಮೇಡಮ್. ಲೇ ಆಫ್ ಆದ್ಮೇಲೆ ಇರೋ ಬರೋ ಕಂಪ್ನಿಗಳಿಗೆಲ್ಲ ರಿಸ್ಯೂಮ್ ಕಳಿಸಿ ಇಂಟರ್ವ್ಯೂ ಕರೀತಾರೇನೋ ಅಂತ ಕಾಯ್ತಾ ಇದ್ದೀನಿ. ಇದ್ರ ಮಧ್ಯೆ ಯಾಕೆ ಸುಮ್ಮನೆ ಕೂತ್ಕೊಳ್ಳೋದು ಅಂತ ಕ್ಯಾಬ್ ಓಡಿಸ್ತಿದ್ದೀನಿ ಮೇಡಮ್. ಹೊಟ್ಟೆ ಪಾಡು ಮೇಡಮ್, ನಡಿಬೇಕಲ್ಲ, ಅದಕ್ಕೆ ಕ್ಯಾಬ್ ಓಡಿಸ್ಕೊಂಡು ಹೆಂಗೋ ತಕ್ಕ ಮಟ್ಟಕ್ಕೆ ಚೆನ್ನಾಗಿದ್ದೀನಿ ಮೇಡಮ್. ಚೆನ್ನಾಗಿ ಮಾತಾಡ್ತೀರಾ. ಒಂದು ಕೆಲಸ ಮಾಡಿ, ನಿಮ್ಮ ರೆಸ್ಯೂಮೆನ ನನಗೆ ಮೇಲ್ ಮಾಡಿ, ನಾನು ನಮ್ಮ ಯಜಮಾನ್ರ ಹತ್ರ ಮಾತಾಡಿ ನೋಡ್ತೀನಿ ಏನು ಮಾಡೋಕ್ಕಾಗುತ್ತೆ ಅಂತ. ಮೇಡಮ್ ಥ್ಯಾಂಕ್ ಯು ಸೋ ಮಚ್ ಮೇಡಮ್. ನೀವೊಂಥರ ನನ್ನ ಪಾಲ್ಗೆ ದೇವರಾಗ್ಬಿಟ್ರಿ ಮೇಡಮ್. ಒಂದು ನಿಮಿಷ ಮೇಡಮ್. ಮೇಡಮ್ ನಿಮ್ಮ ಇಮೇಲ್ ಐ ಡಿ ಹೇಳಿ ಮೇಡಮ್. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ನಾನು ಆಮೇಲೆ ಸೆಂಡ್ ಮಾಡ್ತೀನಿ ಮೇಡಮ್. ಹಾಂ, ನಾನು ಬರ್ತೀನಿ ಮೇಡಮ್. ಯಾ ಥ್ಯಾಂಕ್ ಯು. Bye, madam. ಸಾರಿ, ನಾನು ನಿಮ್ಮ ಹೆಸರು ಕೇಳೋದನ್ನ ಮರ್ತ್ಬಿಟ್ಟೆ. ಮೇಡಮ್ ನನ್ನ ಹೆಸರಲ್ಲಿ ಒಂದು ಸ್ಪೆಷಾಲಿಟಿ ಇದೆ. ನಾನು ಕೇಳಿದ್ದು ಹೆಸರಷ್ಟೇ ಸಾಕು. ಅಲ್ಲ ಮೇಡಮ್, ಅದು ಹೆಸರು ಓಕೆ ಮೇಡಮ್. ಸೃಜನ್ ಅಂತ ಮೇಡಮ್. ಸೃಜನ್, ನೈಸ್, ಶಾರ್ಟ್ ಆ್ಯಂಡ್ ಸ್ವೀಟ್, ವೆರಿ ನೈಸ್, ಥ್ಯಾಂಕ್ ಯು. ಬರಲಾ ಮೇಡಮ್? ಥ್ಯಾಂಕ್ ಯು ಮೇಡಮ್. ಬಾಯ್ ಮೇಡಮ್. ಥ್ಯಾಂಕ್ ಯು ಸೋ ಮಚ್.